ವಾಪ್ತಿದಸ್ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸುಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿ ನೋಡ್ತಾ ಬಂದಿದ್ದೀನಿ. ಇವತ್ತು 14ನೇ ಪದ್ಯ. ಇವತ್ತು ವಿಶೇಷ ಗೋವತ್ಸ ದ್ವಾದಶಿ ಮತ್ತು ನಾಳೆ ತ್ರಯೋದಶಿ ಮತ್ತು ದೀಪಾವಳಿ, ನರಕ ಚತುರ್ದಶಿ, ದೀಪಾವಳಿ. ಈ ಒಂದು ವಿಶೇಷವಾದ ಆ ಕಾಲದಲ್ಲಿ ದೇವರು ನಮಗೆ ಆ ದೀಪದಂತೆ ದೀಪ ಹಚ್ಚುವಾಗ ಆ ಜ್ಞಾನವನ್ನು, ಯಾವ ಜ್ಞಾನ, ಭಗವಂತನ ಜ್ಞಾನವನ್ನು ಕೊಟ್ಟು ನಮಗೆ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪದ್ಯವನ್ನು ನೋಡೋಣ. ಇನ್ಸಿಡೆಂಟ್ಲಿ ಈ ಪದ್ಯದಲ್ಲಿ ಗೋವುಗಳೊಳು ಉದ್ಗೀತನಾಮನಿ ಅಂತ ಆ ಒಂದು ಗೋವಲ್ಲಿ ಇರುವಂತ ಭಗವಂತನ ರೂಪವನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ನೋಡ್ಲಿಕ್ಕೆ ಮುಂಚೆ ಈ ಪದ್ಯ ಹೇಗೆ ಇಷ್ಟು ತನಕ ನಮಗೆ ಬಂದದ್ದು, ದೇವರು ಹೇಗೆ ಈ ಮನುಷ್ಯ ಜನ್ಮವನ್ನು ನಮಗೆ ಕೊಟ್ಟು ಈ ಮನುಷ್ಯನಲ್ಲಿ ಏನೇನೆಲ್ಲ ಯಾವ ಯಾವ ರೂಪ ಹೇಗೆ ಅವನನ್ನು ಚಿಂತನೆ ಮಾಡೋದು, ಅದಕ್ಕೆ ಅನೇಕ ರೂಪಗಳಿಂದ ದೇವರು ದೇವತೆಗಳನ್ನು ಇಟ್ಟು ಅವರಲ್ಲಿ ನಿಂತು ಮುಖ್ಯ ಪ್ರಾಣರ ದ್ವಾರ ಎಲ್ಲವನ್ನೂ ನಡೆಸ್ತಾ ಬರ್ತಾನೆ ಅಂತ ಅದು ನೋಡುತ್ತಾ, ಮತ್ತು ನಮಗೆ ಈ ದೇಹ ಬಂದಾಗ ನಮಗೆ ಇರುವಂತ ಅಜ್ಞಾನಾದಿ ಹಿಂದಿನ ಪದ್ಯದಲ್ಲಿ 13ನೇ ಪದ್ಯದಲ್ಲಿ ಪಂಚ ಅವಿದ್ಯೆಗಳು, ಆ ಪಂಚ ಅವಿದ್ಯೆಗಳಲ್ಲಿ ಅಂದರೆ ನಮಗೆ ಆ ಒಂದು ಅಜ್ಞಾನ ಯಾವ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಅಜ್ಞಾನ, ದೇವರ ವಿಷಯದಲ್ಲಿ ಮೋಹ ಮತ್ತು ಆಗ್ರಹ, ಇದು ಯಾವುದು ಈ ತರ ಪಂಚ ಅವಿದ್ಯಾ ಪಂಚಪರ್ವಣಿ ಅಂತ ಇದು ಯಾವುದು ನಮಗೆ ಇರಬಾರದು. ಅದಕ್ಕೆ ಯಾವ ಚಿಂತನೆಯನ್ನ ಮಾಡಬೇಕು, ನಾರಾಯಣಾಷ್ಟಾಕ್ಷರದಲ್ಲಿ ಇರುವಂತ ಅದೇ ರೂಪಗಳು, ಆ ನ್ಯಾಸ ಮಾಡಿಕೊಳ್ಳುವಾಗ ಗಂಡಸರು ಆದ ಅಧಿಕಾರಿಗಳು ಯಾವ ರೂಪವನ್ನು ಚಿಂತನೆ ಮಾಡುತ್ತಾರೋ ಅದಕ್ಕೆ ಚೆನ್ನಾಗಿ ನಮಗೆ ಅರ್ಥ ಆಗುವಂತ ರೀತಿಯಲ್ಲಿ ದಾಸರು ನಮಗೆ ಆ ಪದ್ಯದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪದ್ಯ ಈ ಒಂದು ಪಶುಗಳಲ್ಲಿ ಇರುವಂತ ದೇವರ ರೂಪವನ್ನ ಕೊಡ್ತಾ ಇದ್ದಾರೆ. ಏನು ಕನೆಕ್ಷನ್ ನಮ್ಮಲ್ಲಿ ನಾವು ಕೆಲಸ ಮಾಡಬೇಕು, ಎಲ್ಲಿಂದ ಈ ಪಶುಗಳು ಬರುತ್ತೆ ನಮಗೆ? ಈ ಪಶುಗಳು ನಾವು ಮೋಸ್ಟ್ ಆಫ್ ಪಶುಗಳು ನಾವು ಈ ಕಾಲದಲ್ಲಿ ಬಳಸೋದು ಇಲ್ಲ. ಇದು ಯಾಕೆ ವಾಟ್ ಇಸ್ ದ ಕನೆಕ್ಷನ್? ಹಿಂದಿನ ಪದ್ಯಕ್ಕೇನು ಮುಂದಿನ ಪದ್ಯಕ್ಕೇನು ಏನು ಕನೆಕ್ಷನ್ ಅಂತ ಹೇಳಿದ್ರೆ 2 ರೀತಿಯಿಂದ ಇದನ್ನ ಕೂಡಿಸ್ಬೋದು. ಒಂದು ಯಾವುದು ಅಂದ್ರೆ, ಇಷ್ಟುವರೆಗೆ ನಾವು ದಾಸರು ಕೊಟ್ಟ ದೇವರ ರೂಪಗಳು, ಬೇಸಿಕಲಿ ನಮ್ಮ ದೇವರ ರೂಪಗಳು ಮರ್ತು ಹೋಗ್ಬೋದು. ನಮಗೆ ಕೆಲವು ರೂಪಗಳು ಎಲ್ಲವೂ ನೆನಪಿಟ್ಟುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮಗೆ ಆದಷ್ಟು ಬೇಸಿಕ್ ಕಾನ್ಸೆಪ್ಟ್ ದೇವರು ನಿಂತು ದೇವರು ಕೊಟ್ಟ ದೇಹ ತಾಯಿ ತಂದೆಯ ಮೂಲಕವಾಗಿ ಅಷ್ಟು ನಮಗೆ ಗೊತ್ತು. ಅದಕ್ಕೆ ಮೇಲೆ ಅವರಲ್ಲಿ ಬರಬೇಕು ಅಂದ್ರೆ, ತಂದೆಯಲ್ಲಿ ಬರಬೇಕು, ತಾಯಿಯಲ್ಲಿ ಬೆಳೆಯಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಆಗತ್ತೆ? ಹಿಂದಿನ ಕರ್ಮ ನಮಗೆ ಇದೆ, ತಂದೆಯ ಕರ್ಮ, ತಾಯಿಯ ಕರ್ಮ, ತಾಯಿ ಉಣ್ಣುವ ಆಹಾರ, ತಂದೆ ತಾಯಿಗಳು ಒಟ್ಟಿಗೆ ಇರೋದು, ಅವ್ರ ಮೂಲಕವಾಗಿ ನಾವು ಹುಟ್ಟೋದು, ಇಷ್ಟು ಕಾಂಬಿನೇಷನ್ ಹೇಗೆ ಇದೆಲ್ಲ ಆಗುತ್ತೆ? ಹೇಗೆ ಸಾಧ್ಯ ಅಂದರೆ ಸ್ವಲ್ಪ ನಾವು ಯೋಚನೆ ಮಾಡಿದ್ದನ್ನು ಸಮ್ ಎಕ್ಸ್ಟರ್ನಲ್ ಫೋರ್ಸ್, ಸಮ್ ಅಮಾನುಷವಾದಂಥ ಒಂದು ಶಕ್ತಿ, ಇಟ್ ಈಸ್ ನಾಟ್ ರ್ಯಾಂಡಮ್. ಹೀಗೆ ಆಗತ್ತೆ. ನಮ್ಮ ಗೋತ್ರ ಇದೆಲ್ಲ ಹೇಳ್ಕೊತೀವಲ್ಲ ನಾವು. ಸೊ ದೇವರು ಮಾಡಿಸಿದ್ದಾನೆ, ಇಷ್ಟು ನಮಗೆ ಗೊತ್ತಾಗಬೇಕು, ದೇವರು ಕೊಟ್ಟಿದ್ದಾನೆ ಅಂತ. ಅದು ಆ ಜ್ಞಾನ, ಅದೇ ನಾವು ಅವಿದ್ಯಾ ಪಂಚಪರ್ವಣಿ ಅಂತ ಅವಿದ್ಯೆಯಲ್ಲಿ ಅಜ್ಞಾನ ಅಂತ ಫಸ್ಟ್ ಹೇಳುವಾಗಲೇ ಅದನ್ನೇ ಫಸ್ಟ್ ದೇವರಿದ್ದಾನೆ ಎಂಬುದು ಹೇಳಬೇಕು. ಸೊ
ಸ್ಥೂಲವಾಗಿ ನಾವು ತಿಳಿದರನ್ನು ಆಗತ್ತೆ. ಸೊ ಹಿಂದಿನ ಪದ್ಯದಲ್ಲಿ ಏನು, ಈ ಒಂದು ಅಜ್ಞಾನಗಳು ಈ ಐದು ರೀತಿಯಾದ ಅಜ್ಞಾನ ಇದು ಬಾರದೆ ತಮಸ್ಸು ಅದು ಹೇಳಿದಂತೆ ನಮ್ಗೆ ಈ ಅಜ್ಞಾನಗಳು ಬಾರದೆ ರಕ್ಷಣೆ ಮಾಡ್ಲಿಕ್ಕೆ ಇರುವಂತ ದೇವರ ವಿಶೇಷವಾದ ರೂಪಗಳು, ದೇವರ ರೂಪಗಳಿದೆ. ಇದು ಹೇಳಿದ್ದನ್ನು ಕೃದ್ದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಒಂದಕ್ಕೆ 2 ಬಾರಿ ನಾವು ಹೇಳಿದ್ರದು ಬಂದ್ಬಿಡುತ್ತೆ, ಅಷ್ಟು ಕಷ್ಟ ಇಲ್ಲ. ಅಥವಾ ಈ ವಿಶೇಷ ರೂಪದಿಂದ ನಿಂತವನು ಮಾಡಿದ್ದಾನೆ. ಸೊ ಹೀಗೆ ಒಂದು ಹೇಗೆ ಮಾಡಿದ್ದಾನೆ, ಮುಖ್ಯ ಪ್ರಾಣರಲ್ಲಿ ನಿಂತು ಅದನ್ನ ಮರೆಯಬಾರದು. ಮುಖ್ಯ ಪ್ರಾಣರ ಮೂಲಕವಾಗಿ ನಿಂತು ಮಾಡಿದ್ದಾನೆ. ಈ ಒಂದು ಚಿಂತನೆ ನಾವು ಮಾಡಬೇಕು. ಆ ಚಿಂತನೆಯನ್ನ ಅಂದ್ರೆ ದಟ್ ಗ್ರಾಟಿಟ್ಯೂಡ್, ದೇವರು ಅಂತ ನಮ್ಗೆ ನಂಬಿಕೆ ಇದಲ್ಲ. ಆಮೇಲೆ ನಾವೇ ಅಂತೀವಲ್ಲ, ನಮ್ಮ ಕೈಲಿ ಒಂದು ಇಲ್ಲ ರೀ, ನಾವ್ ಏನ್ ಮಾಡೋದು ಅಂತೀವಲ್ಲ. ಸೊ ನಮ್ಮ ಕೈಲಿ ಒಂದು ಇಲ್ಲ ಅಂತ ಅನ್ನೋವಾಗ ಆ ಚಿಂತನೆ, ನಾಹಂ ಕರ್ತ ಹರಿಕರ್ತ ಅಂತ ಹೇಳ್ತೀವಲ್ಲ, ಅದೇ ಚಿಂತನೆ. ಇದು ಈ ಮೋಹ, ಸ್ವತಂತ್ರ ಅಸ್ವತಂತ್ರ, ನಾವು ಅಸ್ವತಂತ್ರರು, ದೇವರು ಸ್ವತಂತ್ರ ಇತ್ಯಾದಿಗಳು ನಮಗೆ ಬಂದಾಗ ದೇವರು ಕೊಟ್ಟಿದೆ. ಸೊ ಈ ಥಾಟ್ಸ್ ನಮ್ಮ ಲೆವೆಲ್ಲಿ ಒಂದೇ ತಕ್ಷಣ ನಮ್ಗೆ ಏನು ಜ್ಞಾನ ಬರೋದೇ ಇಲ್ಲ, ಎಷ್ಟೋ ಜನ್ಮಗಳು ಬೇಕು. ಇದು ಸ್ಥೂಲವಾಗಿ ಈ ಚಿಂತನೆಗಳು ನಮ್ಮ ಕೈಲಿ ಒಂದು ಇಲ್ಲ, ದೇವರು ಮಾಡಿಸಬೇಕು, ನಾವು ದೇವರ ಅಧೀನವಾಗಿದ್ದಿ, ಈ ಥಾಟ್ಸೇ ಹೇಳ್ತಾರೆ. ಇದು ನಾವೇ ಆಮೇಲೆ ಕದ್ದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಚಿಂತನೆ ಮಾಡೋಣ. ನಾವು ಫಸ್ಟ್ ಇದನ್ನ ತಿಳಿಯಬೇಕು. ತಿಳಿಯೋದು ದಟ್ ಆ ಜ್ಞಾನ ನಮ್ಗೆ ಮುಖ್ಯವಾಗತ್ತೆ. ಈ ಜ್ಞಾನವನ್ನ ಪಡೆಯದೇ ಇದ್ರೆ ನಮಗೆ ಏನಾಗತ್ತೆ, ಎಲ್ಲದಕ್ಕೇನೋ ಕಾನ್ಸಿಕ್ವೆನ್ಸಸ್ ఉన్నాయి. ಯು ಮೇ ಎಕ್ಸೆಲ್ ಇನ್ ಅವರ್ ಅಕಾಡೆಮಿಕ್ಸ್, ಎಕ್ಸೆಲ್ ಇನ್ ಅವರ್ ಜಾಬ್, ಯು ಮೇ ಎಕ್ಸೆಲ್ ಇನ್ ಎವ್ರಿಥಿಂಗ್ ಆಲ್ ಅರೌಂಡ್ ಅಸ್. ಬಟ್ ದೇವರನ್ನೇ ಮರ್ತು ಬಿಟ್ರೆ, ದೇವರು ನಮ್ಗೆ ಜ್ಞಾನ ಕೊಡ್ತಾ ಇದ್ದಾನೆ ಎಂಬುದೇನ ಮರ್ತು ಬಿಟ್ರೆ, ಸೊ ಇದನ್ನ ನಾವು ಈ ಕೃತಜ್ಞತೆ, ಈ ಒಂದು ಗ್ರಾಟಿಟ್ಯೂಡ್ ಅನ್ನ ಇಟ್ಟುಕೊಳ್ಳದೆ ಹೋದರೆ ಏನಾಗತ್ತೆ ಅಂದ್ರೆ ನೆಕ್ಸ್ಟ್ ಅದಕ್ಕೆ ಕನೆಕ್ಟ್ ಮಾಡ್ಬೋದು. ಈ ತರ ಪಶು ಅಂದ್ರೆ ನಾವೇ ಆಕಳು, ಮೇಕೆ, ಆಕಳು, ಇದು ಇತ್ಯಾದಿಗಳು, ಈ ತರ ಪಶು ಪಕ್ಷಿಗಳು ಹೀಗೆ ಹುಟ್ಟುತ್ತೀವಿ ಅಂತ ಮಾತ್ರ ಅರ್ಥ ಅಲ್ಲ. ಹುಟ್ಟಬಹುದು, ಯಾರಿಗೂ ಗೊತ್ತು. ಮೂಲತಃ ದೇವರನ್ನ ಮರೆತು ಬಿಟ್ರೆ ದೇವರು ನಮಗೆ ಏನು ಕೊಟ್ಟಿದ್ದಾನೆ, ದೇವರನ್ನ ತಿಳಿಯಲಿಕ್ಕೆ ಬೇಕಾದ ಆ ವಿವೇಚನಾ ಶಕ್ತಿ. ನಾನು ಎಲ್ಲಿಂದ ಬಂದೆ, ತಾಯಿಯಿಂದ ಬಂದೆ, ತಾಯಿಯಿಂದ ತಂದೆ ಅದು ಎಲ್ಲಿಂದ, ಹೀಗೆ ಇದು ಯೋಚನೆ ಮಾಡುವಂತ ಒಂದೊಂದು ವಿಷಯವನ್ನು, ಒಂದೊಂದು ಇನ್ಸಿಡೆಂಟ್ ನಮ್ಗೆ ಜೀವನದಲ್ಲಿ ಪ್ರತಿ ದಿವಸ ಆದಾಗ ಇದು ಹೇಗಾಯ್ತು, ಐ ಮೆಟ್ ದಿಸ್ ವಂಡರ್ಫುಲ್ ಪರ್ಸನ್ ಹೂ ಹೆಲ್ಪ್ ಮೀ, ಹೇಗೆ ಸಾಧ್ಯ ಆಯ್ತು, ನಾನೆಲ್ಲೋ ಅವರೆಲ್ಲೋ, ಹೇಗೆ ಸಾಧ್ಯ ಆಯ್ತು. ಒಂದೊಂದು ಇನ್ಸಿಡೆಂಟು ಮಲ್ಕೊಳ್ಳುವಾಗ ಯೋಚನೆ ಮಾಡಿದ್ರೆ ಇದು ದೇವರು ಮಾಡಿಸಿದ್ದಾನೆ ಅಂತ ಆ ವಿವೇಚನಾ ಶಕ್ತಿ ಕೊಟ್ಟಿದ್ದಾನೆ. ಇವಾಗ ಅದನ್ನ ನಾವು ಬಳಸದೆ ಆ ಚಿಂತನೆಯನ್ನೇ ಮಾಡದೆ ಹೋದ್ರೆ ಏನಾಗತ್ತೆ, ಮನುಷ್ಯನಾಗಿ ಹುಟ್ಟಬಹುದು. ಬಿಕಾಸ್ ವಿ ಡೂ ಲಾಟ್ ಆಫ್ ಸೋಷಿಯಲ್ ಥಿಂಗ್ಸ್, ಎಷ್ಟೋ ಜನಕ್ಕೆ ಉಪಕಾರ ಮಾಡಿರ್ತೀವಿ, ಎಷ್ಟೋ ಮಾಡಿರ್ತೀವಿ. ಸೊ ಮನುಷ್ಯ ಜನ್ಮ ಬರ್ಲಿಕ್ಕೆ ಅವಕಾಶ ಇದೆ. ಆ ಮನುಷ್ಯ ಜನ್ಮ ಬಂದಾಗ ದೇವರು ಈ ವಿವೇಚನಾ ಶಕ್ತಿಯನ್ನ ಕೊಡೋದಿಲ್ಲ. ಅನೇಕರಲ್ಲಿ ನಾವೇ ನೋಡ್ತೀವಿ, ನಮ್ಮಲ್ಲೇ ತಗೊಂಡ್ರೆ ಎಷ್ಟೋ ವರ್ಷ ಕಾಲ ನಾವು ದೇವರನ್ನ ಮರೆತೇ, ದೇವರಲ್ಲಿ ನಂಬಿಕೆ ಏನೋ ಡಿಸ್ಇಂಟ್ರೆಸ್ಟ್, ದೇವರು ಇದ್ದಾನೆ ಅಂತ ಆ ಒಂದು ತಿರಸ್ಕಾರ ಭಾವ ನಮಗೆ ಅನೇಕರಿಗೆ ನಮ್ಮಲ್ಲಿ ಇರುತ್ತದು, ಇಲ್ಲ ಅಂತಲ್ಲ. ಸೊ ಅದು ಯಾವುದು, ಸೊ ಮನುಷ್ಯನಾಗೆ ಹುಟ್ಟಿ ಆ ಇಡೀ ಜನ್ಮದಲ್ಲಿ ದೇವರ ನೆನಪನ್ನೇ ಅವನು ಆ ಥರ ಬುದ್ಧಿಯನ್ನೇ ಕೊಡೋದಿಲ್ಲ. ಆ ಥರ ದೇವರು ಇದ್ದಾನೆ ಎಂಬುದಲ್ಲೇ, ಆಮೇಲೆ ದೇವರು ಹೇಗಿದ್ದಾನೆ, ದೇವರು ನಾವು ಭೇದ ಇದೆಲ್ಲ ಆಮೇಲೆ ಬರೋದು. ದೇವರು ಎಂಬ ಒಂದು ಎಂಟಿಟಿಯನ್ನೇ ಒಪ್ಪದೆ ನಾಸ್ತಿಕ ಅನ್ಬೇಕಾದ್ರೆ ಹೇಳ್ಬೋದು. ಸೊ ಹೀಗೆ ನಾಸ್ತಿಕ ಪೀಪಲ್ ಏನೋ ಅಗ್ನಾಸ್ಟಿಕ್ ಏನ್ ಬೇಕಾದ್ರೆ ಹೇಳ್ಬೋದು. ಆ ಥರ ಬುದ್ಧಿ ಯಾಕೆ ಅವ್ರಿಗೆ ಇಷ್ಟು ಎಕ್ಸೆಲ್ ಮಾಡ್ತಾರೆ, ಅಕಾಡೆಮಿಕ್ಲಿ ಇಷ್ಟು ಬುದ್ಧಿವಂತ ಶಾಣರಾಗಿದ್ದಾರೆ, ಯಾಕೆ ದೇವರನ್ನ ಒಪ್ಪುತ್ತಾ ಇಲ್ಲ ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಅವನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಈ ಜನ್ಮದಲ್ಲಿ ನಾವು ಆ ಕೃತಜ್ಞತೆ ನಮಗೆ ಇಲ್ಲದೆ ಇದ್ದರೆ ಆ ಥರ ಪಶು ಅಂತೆ ಪಶು ಆಗಬೇಕು ಅಂತಿಲ್ಲ, ಪಶು ಅಂತೆ ನಾವು ಬದುಕಬಹುದು. ಅದು ಒಂದು. ಇನ್ನೊಂದು, ಪಶುವಾಗಿಯೇ ಹುಟ್ಟಬಹುದು ಅಂತ ಒಂದು. ಇನ್ನೊಂದು ರೀತಿಯೂ ಇದೆ ಇದಕ್ಕೆ. ಇದು ಒಂದು. ಇಲ್ಲ ರೀ, ಇವತ್ತು ನಿಮ್ಗೆಲ್ಲ ಏನೋ ಚೂರು ಚಾರು ಗೋವತ್ಸ ದ್ವಾದಶಿ ಏನೋ ಹೇಳ್ತೀವಿ.
ಗೋವಿನಲ್ಲಿ ಪೂಜೆ ಮಾಡು ಅಂತ ಹೇಳ್ತಾರೆ. ಗೋವನ್ನು ವಿಶೇಷವಾಗಿ ಇವತ್ತು ಹೇಳ್ತಾರೆ, ದಿನಾಗ್ಲೂ ನಾವು ಮಾಡಬೇಕು ಅಂತ. ಇವತ್ತು ವಿಷಯ ಏನ್ರಿ, ಗೋವೇ ಇಲ್ಲ, ಎಲ್ಲಿಂದ ಪೂಜೆ ಆಕಳೆ ಇಲ್ಲ, ಏನು ಪೂಜೆ ಮಾಡೋದಂದ್ರೆ ಚಿಂತನೆಯೇ ಸಾಕು. ಒಂದು ವಿಗ್ರಹ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತೀವಲ್ಲ, ಅದು ವಿಗ್ರಹ ಇಟ್ಕೊಂಡು ಮಾಡಿದನ್ನು ನಡೆಯುತ್ತಲ್ಲ. ಸೊ ಆಕಳು ಹಾಲು ತಿದ್ದಾಗ ಆಕಳಿಂದ ಬಂದಿದೆ ದೇವ್ರ ಬಗ್ಗೆ, ಈ ಚಿಂತನೆ ಮಾಡ್ಬೋದಲ್ಲ. ಇದ್ದಾಗ ಮಾಡಿ, ಇದ್ದಾಗಲೂ ಅದಕ್ಕೆ ಪೂಜೆ ಮಾಡಿ ಅಂತ ಅದಕ್ಕೆ ಅಭಿಷೇಕ ಮಾಡಿ ಒಳ್ಳೆ ಇದೆಲ್ಲ ಹಾಕೋದು ಅಂತಿಲ್ಲ. ಅದಕ್ಕೆ ಏನು ಇಷ್ಟ, ಗೋ ಗ್ರಾಸ ಇಡ್ತೀವಿ, ಅದಕ್ಕೆ ಒಂದು ದಟ್ ಕುತ್ತಿಗೆಯನ್ನು ಸವರಿಸಿಬಿಡೋ, ಈ ಥರ ಅದಕ್ಕೆ ಏನು ಖುಷಿ ಆಗುತ್ತೋ ಅದನ್ನು ಮಾಡ್ತೀವಿ ಅಷ್ಟೇ. ಅದಕ್ಕೆ ನಮ್ಮ ಥರ ಎಲ್ಲ ಡ್ರೆಸ್ ಅಪ್ ಮಾಡಿ ಅದು ಮಾಡಬೇಕು ಅಂತಿಲ್ಲ. ನಮಗೆ ಅದಕ್ಕೆ ಏನು ಗೊತ್ತಾಗುತ್ತೆ, ಅದಕ್ಕೆ ಖುಷಿ ಬರುವಂತೆ ಮಾಡೋದು, ಅದು ನಮಗೆ ಗೊತ್ತು, ಅದು ಮಾಡ್ತೀವಿ. ಗೋವತ್ಸದ ಯಾರು ಏನೋ ಒಂದು ದಾನ ಧರ್ಮಗಳು ಮಾಡ್ತೀವಿ. ಇದು ವಿಶೇಷವಾಗಿ ಅದು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಂದ್ರೆ, ಯಾರು ದೇವರಲ್ಲಿ ಕೃತಜ್ಞತೆ ಬುದ್ಧಿ ಯಾರಿಗೆ ಇದೆಯೋ ಅವರಿಗೆ ದೇವರು ಈ ಒಂದು ಜ್ಞಾನವನ್ನ ಕೊಡ್ತಾನೆ. ಆ ರೀತಿಯಿಂದ ನಾವು ನೋಡಬಹುದು. ದೇವರು ನಮ್ಗೆ ಆ ಜ್ಞಾನ ಬರೀ ಪೂಜೆ ಮಾಡೋದಿಲ್ಲ, ಅಲ್ಲಿ ಆ ಜ್ಞಾನವನ್ನ ನಮ್ಗೆ ಕೊಡ್ತಾನೆ. ಏನು ಜ್ಞಾನ ಏನು ಅಂದ್ರೆ, ಈ ದೇವರು ನಮ್ಮನ್ನ ಸೃಷ್ಟಿ ಮಾಡಿ ಇದನ್ನ ನೆಕ್ಸ್ಟ್ ಪದ್ಯದಲ್ಲಿ ಬರುವಂತ ಈ ಒಂದು 4 ಪಶುಗಳನ್ನ ತಗೊಂಡಿದ್ದಾರೆ. ಇದು ಪ್ರಸಿದ್ಧವಾಗಿ ಯಜ್ಞಗಳಲ್ಲಿ ಬಳಸೋದು. ಯಜ್ಞಗಳಲ್ಲಿ ಬಳಸೋದು ಅಂದ್ರೆ ಆ ಒಂದು ಗೋವು ಇದೆ, ಗೋವನ್ನ ಯಜ್ಞದಲ್ಲಿ ಹೇಗರಿ ಅದಕ್ಕೆ ಗೋಬಲಿ ಕೊಡ್ತಾರ ಅಂತ ಇದು ನಿಶ್ಚಯವಾಗಿಲ್ಲ. ಅದರ ಹಾಲು, ಮೊಸರು, ತುಪ್ಪ ಹಾಕ್ತಾರಲ್ಲ ಹೋಮದಲ್ಲಿ, ಆ ರೀತಿಯಿಂದ ಬಳಸ್ತಾರ. ಯಜ್ಞದಲ್ಲಿ ಯಜ್ಞ ಅಂದ್ರೆ ಪೂಜೆ ಅಂತ ನೋಡಿದ್ದೀವಿ 5ನೇ ಸಂಧಿಯಲ್ಲಿ. ಪೂಜೆಗೆ ಯಾವ್ಯಾವುದನ್ನ ಹೇಗೆ ಬಳಸಬೇಕೋ ಹಾಗೆ ಬಳಸಬೇಕು. ಅದಕ್ಕೆ ಹೇಗೆ ಅದನ್ನ ಮಾಡೋದು, ಇವಾಗ ಹೇಗೆ ಚಿಂತನೆ ಮಾಡೋದು, ಗೋವತ್ಸ ದ್ವಾದಶಿ ಬಂದಿದೆ, ಹೇಗೆ ಅಂತ ಚಿಂತನೆ ಮಾಡೋದು, ಅದನ್ನು ದೇವರು ಆ ಜ್ಞಾನವನ್ನು ಕೊಡ್ತಾನೆ. ಸೊ ಹಿಂದಿನ ಇದಕ್ಕೇನು ಏನು ಕನೆಕ್ಷನ್ ಅಂದ್ರೆ, ನಮಗೆ ದೇವರು ಬಂದು ನಮ್ಮನ್ನ ಸೃಷ್ಟಿ ಮಾಡಿ ನಮ್ಮಲ್ಲಿ ನಿಂತು ನಮ್ಮನ್ನ ಸೃಷ್ಟಿ ಎಲ್ಲ ಮಾಡಿದ್ದಾನೆ. ನಾವು ಮಾಡುವ ಸಾಧನೆಗೆ ಆ ವಸ್ತುಗಳನ್ನ ನಮ್ಮನ್ನ ಸುತ್ತಿ ಇಟ್ಟಿದ್ದಾನೆ. ಏನು ಮುಖ್ಯವಾಗಿ ನಾವು ಜೀವಗಳು, ಹಾಗೇನೆ ಈ ಜೀವಗಳನ್ನು ಇಟ್ಟಿದ್ದಾನೆ, ಈ ಪಶುಗಳನ್ನು ಇಟ್ಟಿದ್ದಾನೆ. ಈ ಪಶುಗಳಲ್ಲಿ ಅವನು ವಿಶೇಷವಾದ ಸನ್ನಿಧಾನ ಇದೆ. ಅದನ್ನ ನೀವು ಚಿಂತನೆ ಮಾಡಿ ಏನ್ ಮಾಡೋದು, ಇದರಲ್ಲಿ ಚಿಂತನೆ ಮಾಡಿ ಯಜ್ಞಕ್ಕೆ ಬಳಸುವ ವಿಶೇಷವಾದ ಪಶುಗಳು. ಈ ಕಾಲದಲ್ಲಿ ಆ ಪಶು ಯಜ್ಞ ಅದೆಲ್ಲ ಒಂದು ಇಲ್ಲ, ಉಳಿದತ್ತು ನಾವು ಯೂಸ್ ಮಾಡ್ತೀವಿ. ಆವಾಗ ಆ ಚಿಂತನೆ, ಅದನ್ನ ಕೊಟ್ಟ ದೇವರನ್ನ ಹೇಗೆ ಸ್ಮರಣೆ ಮಾಡೋದು, ಯಾವ ರೂಪದಲ್ಲಿ. ಹಿಂದಿನ ಪದ್ಯದಲ್ಲಿ ಕೃದ್ವಲ್ಕ, ಮಹೋಲ್ಕ, ವೀರೋಲ್ಕ, ಜ್ಯೂಲ್ಕ, ಸಹಸ್ರೋಲ್ಕ ಬಂದಿದ್ದಲ್ಲ, ಈ ಪದ್ಯದಲ್ಲಿ ಯಾವ ಚಿಂತನೆಯನ್ನ ನಾವು ಮಾಡಬಹುದು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಫಲವನ್ನೇ ಹೇಳ್ತಾ ಇದ್ದಾರೆ. ಈ ಚಿಂತನೆ ಮಾಡಿದ್ರೆ ನಿಮಗೆ ಏನು ಮಾಡುತ್ತಂದ್ರೆ, ನಿಮಗೆ ಜನ್ಮಗಳು. ಈ ಪದ್ಯ ಹೀಗಿದೆ, ಈ ಪದ್ಯ ನೋಡಬೇಕು ಅಂದ್ರೆ ಈ ಪದ್ಯ ಹೀಗಿದೆ. ಗೋವುಗಳೊಳಗೀತ ನಿಹ ಪ್ರಸ್ತಾವ ಹಿಂಕಾರೆರಡು ರೂಪದಿ ಆವಿಯ ಜಗಳೊಳಹಿಗನು ಪ್ರತಿಹ ರಾಹ್ವಹಯಗಳಳು ಜೀವನ ಪ್ರದ ನಿಧನ ಮನುಜರೊಳಿ ವಿಧದಲಿಹ ಪಂಚಸಾಮವ ಜಾವಕ್ಕೆ ನೆನೆವವರಿಗೆ 5 ದಿಸನು ಜನ್ಮಗಳ ಅಂತ ಹೇಳ್ತಾ ಇದ್ದಾರೆ. ಅನೇಕ ಶಬ್ದಗಳು ನಮಗೆ ಹೊಸದಾಗಿದೆ. ಒಂದರ ಗೊತ್ತು ಆಕಳು, ಗೋಗಳು, ಉದ್ಗೀತ ಅಂತ ಒಂದು ಶಬ್ದ, ಪ್ರಸ್ತಾವ, ಹಿಂಕಾರ, ಆಮೇಲೆ ಪ್ರತಿಹಾರ, ನಿಧನ ಅಂತ 5 ಹೆಸರುಗಳನ್ನು ಹೇಳ್ತಾರೆ. ಈ 5 ಹೆಸರುಗಳು ಉಪನಿಷತ್ತುಗಳಲ್ಲಿ ಪ್ರಸಿದ್ಧವಾದದ್ದು. ಇದು ಸುಮ್ಮನೆ ನಾವು ತಿಳಿಲಕ್ಕೆ ಸಾಮೋಪಾಸನೆ ಅಂತ, ಸಾಮವೇದಗಳಲ್ಲಿ ಸಾಮವೇದಕ್ಕೆ ಸಂಬಂಧಪಟ್ಟ ಚಾಂದೋಗ್ಯ ಉಪನಿಷತ್ತು, ಈ ಉಪನಿಷತ್ತುಗಳಲ್ಲಿ ಬಂದ ಒಂದು ಚಿಂತನಾ ಕ್ರಮ. ಸಾಮವೇದ ಅಂದ್ರೆ ನಮ್ಗೆ ಗೊತ್ತಲ್ಲ, ಹಾಡು, ಬೇಸಿಕಲಿ ಆ ಒಂದು ಹಾಡಿ ರೂಪದಲ್ಲಿ ಇಟ್ಸ್ ಸೊ ಮ್ಯೂಸಿಕಲ್. ಸೊ ಮ್ಯೂಸಿಕ್ ಅಂತ ನಮ್ಗೆ ಗೊತ್ತು. ಮ್ಯೂಸಿಕ್ ಹೇಗಾಗತ್ತೆ, ಹಾಡು ಹೇಳ್ತೀವಿ, ಯಾರೇ ಹೇಳಲಿ, ಹಾಡು ಹೇಳಿದ್ರೆ ಏನು ಹೇಳ್ತೀವಿ, ಫಸ್ಟ್ ಬಾಯಿ ತೆಗೆದು ಹೇಳಲ್ಲ. ಒಳ್ಳೆ ಸಂಗೀತ ಗೊತ್ತಿರೋರು ಏನ್ ಮಾಡ್ತಾರೆ, ಫಸ್ಟ್ ನಮ್ಮ ಒಂದು ನಮ್ಮ ಧ್ವನಿ ಅದನ್ನ ಫೈನ್ ಟ್ಯೂನಿಂಗ್ ಅಂತ ಹೇಳ್ತಾರಲ್ಲ, ಫೈನ್ ಟ್ಯೂನ್ ಮಾಡ್ತೀವಿ. ಫೈನ್ ಟ್ಯೂನ್ ಮಾಡೋವಾಗ
ಒಂದು ಸೌಂಡ್, ಮ್ಯೂಸಿಕ್ ಗೊತ್ತಿರೋರಿಗೆ ಅದು ಬರುತ್ತೆ. ಅದು ಅಲ್ಲ ಫಸ್ಟ್ ಶುರು ಮಾಡೋವಾಗ ದೇ ಫೈನ್ ಟ್ಯೂನ್ ದೇರ್ ವೋಕಲ್ ಕಾರ್ಡ್ಸ್, ಅದು ಶಬ್ದ ಸರಿಯಾಗಿ ಆ ಶ್ರುತಿ ಸರಿಯಾಗಿ ಬರುವಂತೆ ಬಾಯಿ ತೆರೆದು ಹೇಳೋಲ್ಲ, ಫೈನ್ ಟ್ಯೂನ್ ಮಾಡ್ತಾರೆ. ಅಂತ ಒಂದು ಶಬ್ದ ಬರುತ್ತೆ, ಅಂತ ಬರುತ್ತಂತೆ ಫೈನ್ ಟ್ಯೂನ್ ಮಾಡುವಾಗ ಅಲ್ವಾ. ಆ ಶಬ್ದಕ್ಕೆ ಹೂಂಕಾರ ಅಂತ. ಹೂಂಕಾರ ಅಂದ್ರೆ ಸ್ವಲ್ಪ ಮೇಸಲೆ ಬರುತ್ತದೆ, ಹೂಂಕಾರ ಅಂತ, ಹೂಂಕಾರ ಅಂತ. ಅದು ಆ ಒಂದು ಹಾಡಲ್ಲಿ ಬರುವಂತ, ಹಾಡು ಹೊರಳಕ್ಕೆ ಮುಂಚೆ ಬರುವಂತ ಸ್ಥಿತಿ ಅದು. ಪೂರ್ವಭಾವಿಯಾಗಿ ಅದು ಒಂದು ಸೌಂಡ್ ಒಳಗಿಂದ ನಾಭಿಯಿಂದ ಬಂದು ಹೃದಯಕ್ಕೆ ಬಂದು ಅದು ಆ ವೋಕಲ್ ಕಾರ್ಡ್ಸ್ ಅಂತ ಅಲ್ಲಿ ಟ್ಯೂನ್ ಮಾಡಿ ಹೊರಗೆ ಕಳಿಸೋದು. ಸೊ ಬಾಯಿಂದ ಹೊರಗೆ ಬರ್ಲಕ್ಕೆ ಮುಂಚೆ ಇರೋದು ಹೀಂಕಾರ ಅಂತ. ಆಮೇಲೆ ಪ್ರಸ್ತಾವ, ಇದು ನಾವು ಕೇಳಿದೆ, ಇವರು ಈ ಒಂದು ಕಾರ್ಯಕ್ರಮನ ಪ್ರಸ್ತಾವಗೊಳಿಸ್ತಾರೆ ಹೇಳ್ತಾರೆ, ಅಂದ್ರೆ ಬಿಗಿನಿಂಗ್ ಅಂತ. ಪ್ರಸ್ತಾವ ಅಂತ ಬಿಗಿನಿಂಗ್, ಯಾವಾಗ ಅದು ಆ ಒಂದು ಶಬ್ದ, ಆ ಧ್ವನಿ ಬಂದು ಶಬ್ದ ರೂಪದಿಂದ ಆಡಿಬಲ್, ಆ ರೂಪದಿಂದ ಹೊರಗೆ ಬರುತ್ತೆ, ಅದಕ್ಕೆ ಪ್ರಸ್ತಾವ ಅಂತ ಕರೀತಾರೆ. ಆಮೇಲೆ ಹಾಡಿ ಹೇಳಕ್ಕೆ ಶುರು ಮಾಡಿದ್ದಾಗ ಏನ್ ಮಾಡಿದೆ, ಸರಿಗಮ ಪದ ನೀ ಮೇಲಕ್ಕೆ ಹೋಗುತ್ತೆ. ಸೊ ಯು ಟೇಕ್ ಇಟ್ ಟು ದ ಹೈಟ್, ಪೀಕ್, ಹೈ ಪಿಚ್ಗೆ ಉಚ್ಚ ಸ್ಥಿತಿಯನ್ನು, ಉಚ್ಚತೆಯನ್ನು ಮುಟ್ಟುತ್ತೇವೆ, ಅಲ್ಲೇ ನಿಲ್ಲಕ್ಕೆ ಅದನ್ನ ಉದ್ಗೀತ ಅಂತ ಹೇಳ್ತಾರೆ. ಆಮೇಲೆ ಅಲ್ಲೇ ನಿಲ್ಲಕ್ಕಾಗಲ್ಲ, ಆಮೇಲೆ ಮಗುವನ್ನ ಮಲಗಿಸುವ ರೀತಿಯಲ್ಲಿ ಕೆಳಗೆ ಮೆಲ್ಲಕ್ಕೆ, ದೇ ಡೋಂಟ್ ಡ್ರಾಪ್ ಇಟ್, ಕೆಳಗೆ ಸರಿಗಮ ಪದನಿ ಸನಿದಪ ಮಗರಿ ಹೇಳ್ತಾರಲ್ಲ, ಮೇಲಕ್ಕೆ 7 ಸ್ವರವು ಬರುತ್ತೆ, 5 7 5 ಅಂತ ಇಲ್ಲಿ ಮಾಡಿದ್ದಾರೆ, ಪಂಚಸಾಮ ಅಂತ. ಸಪ್ತಸಾಮನೂ ಇದೆ. ಸೊ ಕೆಳಗೆ ಇಳಿಸಬೇಕು, ಅದನ್ನ ಪ್ರತಿಹಾರ, ಕೆಳಗೆ ಮೆಲ್ಲಕ್ಕೆ ಕರ್ಕೊಂಡು ಬರಬೇಕು. ಆಮೇಲೆ ಜಸ್ಟ್ ತೊಟ್ಟಿಲಲ್ಲಿ ಮಲಗಿಸಬೇಕು ಅಂತ ಬನ್ನಂಜಾಚಾರ್ಯ ತೊಟ್ಟಿಲಲ್ಲಿ ಮಲಗಿಸೋದು ನಿಧಾನ, ಯು ಬ್ರಿಂಗ್ ಇಟ್ ಅಟ ತಿರ್ಗಾನು ವಾಪಸ್ ತರೋದು. ಸೊ ಇದಕ್ಕೆ ಇದು 5 ಅಂಶಗಳು, 7 ಅಂತನೂ ಮಾಡ್ಬೋದು, ಇದು 5ರ ಉಪಾಸನೆ. ಸೊ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂತ ಈ ಒಂದು ಹಾಡಲ್ಲಿ ಬರುವಂತ, ಅದರಲ್ಲಿ ಭಗವಂತ ನಿಂತಿದ್ದಾನೆ ಅಂತ ಆ ಚಿಂತನೆ 5ರಲ್ಲಿನೂ ಅದು ಬರಬೇಕು. ಅಂದ್ರೆ ಒಳಗಿಂದ ನಮ್ಗೆ ಎಲ್ಲರಿಗೂ ನಮಗೆ ಬರೋದಿಲ್ಲ. ಹಾಡು ಹೇಳೋರಿಗೆ ಎಷ್ಟು ಚೆಂದಾಗಿ ಬರುತ್ತೆ, ಒಬ್ಬೊಬ್ಬರಲ್ಲಿ ನೋಡ್ತೀವಿ ಅವರಲ್ಲಿ ದೇವರ ವಿಶೇಷ ಅನುಗ್ರಹ ಇದೆ. ಅನುಗ್ರಹ ಇದ್ದ ಮಾತ್ರಕ್ಕೆ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ ಅಲ್ಲ, ಹಿಂದೆ ಮಾಡಿದ ಕರ್ಮದಿಂದ ಅವರಿಗೆ ಆ ಹಾಡು ಹೇಳುವ ಆ ರೀತಿ ಇದು ಚೆನ್ನಾಗಿ ಗೊತ್ತಿದೆ, ಅದು ದೇವರ ಅನುಗ್ರಹವೇ. ನನಗೆ ಬರಲ್ಲ, ಅನೇಕರಿಗೆ ಬರುತ್ತೆ. ಸೊ ಏನು ವ್ಯತ್ಯಾಸ, ಅವರಲ್ಲಿ ಅದು ವಿಭೂತಿ ರೂಪದಲ್ಲಿ ನಿಂತು ಅವನು ಮಾಡಿಸ್ತಾ ಇದ್ದಾನೆ, ಅವರಿಗೆ ಗೊತ್ತಿದೆಯೋ ಇಲ್ಲವೋ, ಅದು ಹಾಗೆ ಆಗತ್ತೆ. ಸೊ ಇಲ್ಲಿ ದೇವರನ್ನ ಇದು 5, ಈ 5ಅನ್ನ ಅನೇಕ ಮುಖದಿಂದ ಅಲ್ಲಿ ಇಡ್ತಾರೆ. ಇಲ್ಲಿ ಆ ಪಶುಗಳಲ್ಲಿ ಇದನ್ನ ನೋಡುವ ಕ್ರಮವನ್ನ ಹೇಳಿದ್ದ. ಸೊ ಫಸ್ಟ್ ತಗೊಳ್ಳೋದು ಗೋವುಗಳು. ಗೋವು ಅಂದ್ರೆ ಆ ಒಂದು ಆಕಳಲ್ಲಿ ಆ ಗೋಮಾತ ಅಂತ ಹೇಳ್ತೀವಿ, ಅದರಲ್ಲಿ ಗೋವುಗಳಲ್ಲಿ ಅವನ ದೇವರು ಉದ್ಗೀತ ಅಂದ್ರೆ ಇಲ್ಲಿ ನೋಡಿ ಹಿಂಕಾರ ಫಸ್ಟ್ ಹೇಳಿದೆ, ಹಿಂಕಾರ ಫೈನ್ ಟ್ಯೂನಿಂಗ್, ಆಮೇಲೆ ಶಬ್ದ ಬರೋದು, ಆಮೇಲೆ ಉಚ್ಚ ಸ್ಥಿತಿಗೆ ಹೋಗೋದು, ಪೀಕ್ಗೆ ಹೋಗೋದು, ಉದ್ಗೀತ. ಆಮೇಲೆ ಸೊ ದಟ್ ಈಸ್ ದ ಕ್ರಮ ಎಲ್ಲ ಕಡೆನೂ ಹೇಳೋದು. ಆದ್ರೆ ದಾಸರು ಫಸ್ಟ್ ಹೇಳೋದೇ ಗೋವುಗಳು ಉದ್ಗೀತ ಹೇಳೋದೇ ದ ಟಾಪ್ ಮೋಸ್ಟ್ ಅನ್ನೇ ಹೇಳ್ತಾ ಇದ್ದಾರೆ, ಉಚ್ಚ ಸ್ಥಿತಿಗೆ ಮುಟ್ಟುವ ಅದನ್ನ ಹೇಳ್ತಾರೆ. ಯಾಕೆ ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೆ ವ್ಯಾಖ್ಯಾನಕಾರರು, ಅವನು ದೇವರು ಫಸ್ಟ್ ತಿಳ್ಕೊಳ್ಳೋದು ಶ್ರೇಷ್ಠವಾದದಲ್ಲಿ ದೇವರು ಇದ್ದಾನೆ. 5 ಇರ್ಲಿ, 5ರ ಕ್ರಮ ಇದನ್ನು ನಾವು ಫಸ್ಟ್ ನಾವು ಅನಿಮಲ್ಸ್ ಇಲ್ಲಿ 4 ಪಶುಗಳನ್ನ ತಗೊಂಡಿದ್ದಾರೆ. ಏನು ಫಸ್ಟ್ ಆಕಳನ್ನ ತಗೊಂಡಿದ್ದಾರೆ, ಕುರಿಯನ್ನ ತಗೊಂಡಿದ್ದಾರೆ, ಮೇಕೆಯನ್ನ ತಗೊಂಡಿದ್ದಾರೆ, ಆಮೇಲೆ ಕುದುರೆಯನ್ನ ತಗೊಂಡಿದ್ದಾರೆ, ಆಮೇಲೆ ಮನುಷ್ಯನನ್ನ ತಗೊಂಡಿದ್ದಾರೆ, 5ಅನ್ನ ತಗೊಂಡಿದ್ದಾರೆ. ಸೊ ಇದರಲ್ಲಿ ಗೋವಿಗೆ ಮಹತ್ವ ಗೋವುಗಳಿಗೆ. ಆ ಅಂದ್ರೆ ಗೋವುಗಳು ಅಂದ್ರೆ ಅನಿಮಲ್ಸ್ಲಿ ಗೋವುಗಳು ಶ್ರೇಷ್ಠ ಆಗತ್ತಲ್ಲ, ಇದು ಶ್ರೇಷ್ಠವಾದ ಆ ಒಂದು ಪ್ರಾಣಿಗಳನ್ನ, ಅಂದ್ರೆ ಪ್ರಾಣಿಗಳು 2 ರೀತಿಯಾಗಿ ಮಾಡ್ತಾರೆ.
ಒಂದು ಗ್ರಾಮಗಳಲ್ಲಿ, ಗ್ರಾಮ ಅಂದ್ರೆ ನಾವು ಡೊಮೆಸ್ಟಿಕೇಟೆಡ್ ಅಂತ ಬೇಕಾದ್ರೆ ಹೇಳ್ಬೋದು, ಇಲ್ಲಿ ಇರುವಂತ, ಇನ್ನೊಂದು ಅರಣ್ಯದಲ್ಲಿ ಇರುವಂಥದ್ದು. ಗ್ರಾಮದಲ್ಲಿಂದ ನಾವು ಒಂದು ಸಿವಿಲೈಸ್ಡ್ ಏರಿಯಾಸ್ಲಿ ಇರುವಂಥದ್ದು, ಆ ಫಾರ್ಮ್ಸ್ ಎಲ್ಲ ಇರುವಂಥದ್ದು. ಇನ್ನೊಂದು ಜಂಗಲ್ ಅಂತ, ವೈಲ್ಡ್ ಜಂಗಲ್, ವೈಲ್ಡ್ ಲೈಫ್ ಅಲ್ಲಿ ಇರೋದು. ಸೊ ಇಲ್ಲಿ ಇರುವಂತ ಅನಿಮಲ್ಸ್ ಅಲ್ಲಿ ಶ್ರೇಷ್ಠ ಯಾವುದು ಅಂದ್ರೆ ಗೋವು ಅಂತ ಹೇಳ್ತಾರೆ. ಸೊ ಗೋವಿನಿಂದ ಶುರು ಮಾಡಿದ್ದಾರೆ. ಗೋವಲ್ಲಿ ಉದ್ಗೀತ. ಸೊ ಇದು ಹೇಳುವಾಗ ಇದು 5 ಅಂತ ನೋಡಿದ್ದೀವಿ, ಸಾಮೋಪಾಸನೆ 5 ಅಂತ ನೋಡಿದ್ದೀವಿ. ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂತ 5. ಇದರಲ್ಲಿ ಇದು ದೇವರ 5 ರೂಪಗಳ ವಿಶೇಷ ಹೆಸರು. ಹೇಗೆ ಅಂದ್ರೆ ಇದು ಸ್ವಲ್ಪ ತಿಳ್ಕೊಳ್ಬೇಕಾದ ವಿಷಯ. ಹಿಂಕಾರ ಅಂದ್ರೆ ಏನ್ ಹೇಳುತ್ತೆ, ಫಸ್ಟ್ ನಾವು ಹಾಡು ಹೇಳುವಾಗ ಏನಾಗುತ್ತೆ, ಅದು ಪೂರ್ವಭಾವಿ ಸ್ಥಿತಿ. ಸೊ ಅದನ್ನ ಸೃಷ್ಟಿಗೆ ಮುಂಚೆ, ಸೃಷ್ಟಿ ಏನೋ ಮನೆ ಕಟ್ಟಬೇಕು ಅಂದ್ರೆ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಫಸ್ಟ್ ಬೇಕಲ್ಲ. ಹಾಗೇನೆ ಹಾಡು ಹೇಳ್ಬೇಕಂದ್ರೆ, ಮಾತು ಬರ್ಬೇಕಂದ್ರೆ ಫಸ್ಟ್ ಒಳಗೆ ಟ್ಯೂನ್. ಇವ್ನು ಮಾತು ಬರಬೇಕು ಅಂದ್ರೆ ಟಕ್ಕಂತ ಮಾತಾಡೋದಿಲ್ಲ, ಮನಸ್ಸಲ್ಲಿ ಒಂದು ಚಿಂತನೆ ಮಾಡಿನೇ ಮಾತಾಡ್ಬೇಕು. ಅದಕ್ಕೆ ಪೂರ್ವಭಾವಿ ಸ್ಥಿತಿ ಇದ್ದೇ ಇದೆ ಅದಕ್ಕೇನು. ಸೊ ಅಲ್ಲಿ ಆ ಒಂದು ಸೃಷ್ಟಿ ಮಾಡುವ ರೀತಿಯಲ್ಲಿ ಇದ್ದಾನೆ. ಸೊ ಅದಕ್ಕೆ ಹಿಂಕಾರ, ಹಿಮ್ ಅಂತ ಪ್ರಸಿದ್ಧ ಅಂತನೂ ಅರ್ಥ. ದೇವರೇ ಸೃಷ್ಟಿ ಮಾಡಿದ್ದಾನೆ, ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ ಮಾಡಿದ್ದಾನೆ ಅಂಬುದು ಶಾಸ್ತ್ರದಲ್ಲಿ ಪ್ರಸಿದ್ಧವಾದದ್ದು. ಸೊ ಹಿಂಕಾರ ಅಂತ ಆ ಉಪನಿಷತ್ತುಗಳೇ ಹಿಂಕಾರ ಅಂತ ಹೇಳುವಾಗಲೇ ಅದು ಪ್ರದ್ಯುಮ್ನನ್ನ ಹೇಳುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಅನಿರುದ್ಧ ಬರಲ್ಲ, ಸೃಷ್ಟಿಗೆ ಪ್ರದ್ಯುಮ್ನನ್ನೇ ಹೇಳ್ತಾರೆ. ನಮ್ಗೇನು ಹಾಗೆ ತಾನೆ, ತಂದೆ ತಾಯಿ. ಪ್ರದ್ಯುಮ್ನ ಅಂದ್ರೆ ಅವನು ಆ ಮನ್ಮಥನನ್ನೇ ಇದ್ದು ಸೃಷ್ಟಿ ಮಾಡ್ತಾನಂತಾನೆ ಇದಲ್ವಾ. ಸೊ ಪ್ರದ್ಯುಮ್ನ ತಾಯಿ ತಂದೆ ಒಟ್ಟು ಸೇರಿ ಪ್ರೀತಿ ಸೇರಿದ್ದಾಗೆ ನಾವು ಹುಟ್ಟುತ್ತೀವಲ್ಲ, ಎಲ್ಲ ಕಡೆನೂ ಹಾಗೇನೆ. ಸೊ ಪ್ರದ್ಯುಮ್ನ ಸೃಷ್ಟಿಗೆ ಅಂತ ಈ ಸೃಷ್ಟಿ ಮಾಡ್ಲಿಕ್ಕೆ ಪ್ರದ್ಯುಮ್ನದಿಂದ, ಕೆಲವು ಕಡೆ ಅನಿರುದ್ಧ ಬೇರೆ ಕಾಂಟೆಕ್ಸ್ಟ್ ಅದು, ಈ ಕಾಂಟೆಕ್ಸ್ಲಿ ಪ್ರದ್ಯುಮ್ನನ್ನ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಅವನನ್ನ ಹಿಂಕಾರ, ಪ್ರಸಿದ್ಧವಾದದ್ದು, ಪ್ರಸಿದ್ಧವಾಗಿ ಈ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ಎಲ್ಲ ಸಾಮಗ್ರಿ ತಂದಿಟ್ಟು ಮಾಡಿದ್ದಾನೆ. ಸೊ ಪ್ರದ್ಯುಮ್ನನ್ನ ಹೇಳ್ತಾರೆ. ಆಮೇಲೆ ಪ್ರಸ್ತಾವ ಅಂದ್ರೆ ಹೊರಗೆ ಬರೋದು, ಕಾಣುವಂಥದ್ದು. ಅಂದ್ರೆ ಏನು ಕಾಣುತ್ತ ಅಂದ್ರೆ ಫಸ್ಟ್ ದೇವರ ರೂಪ, ಮೂಲ ರೂಪದಿಂದ ದೇವತೆಗಳಿಗೆ ದೇವರ ರೂಪ ಎಲ್ಲ ಕಾಲದಲ್ಲಿ ಎಲ್ಲ ಕಡೆನೂ ಒಂದೇ ರೀತಿಯಾಗಿದ್ದನು. ದೇವರು ತನ್ನನ್ನು ತೋರಿಸಿದ್ರನೇ ಆ ದೇವತೆಗಳಿಗೆ ಸಹ, ಮುಖ್ಯ ಪ್ರಾಣರಿಗೆ ಸಹ ಕಾಣ್ಲಿಕ್ಕೆ ಆಗತ್ತೆ. ಸೊ ಫಸ್ಟ್ ಸೃಷ್ಟಿ ಬಂದಾಗೆ ತೋರಿಸಿದ ರೂಪ, ಫಸ್ಟ್ ತೋರಿಸಿದ ರೂಪ, ಮೂಲ ನಾರಾಯಣನಿಂದ ತೋರಿಸಿದ ರೂಪ ವಾಸುದೇವ ರೂಪ ಅಂತ. ಅದಕ್ಕೆ ಪ್ರಸ್ತಾವ ಅಂದ್ರೆ ವಾಸುದೇವ ಅಂತಾನೆ ಅರ್ಥ. ಹಿಂಕಾರ ಅಂದ್ರೆ ಪ್ರದ್ಯುಮ್ನ ಅಂತ ಅರ್ಥ. ಪ್ರಸ್ತಾವ ಅಂದ್ರೆ ವಾಸುದೇವ ಅಂತ ಅರ್ಥ. ಆಮೇಲೆ ಉದ್ಗೀತ ಅಂದ್ರೆ ಉತ್ಕೃಷ್ಟನಾಗಿ ಇದ್ದಾನೆ ಅಂತ ವೇದಗಳ ಉದ್ಗೀತ. ಅಂದ್ರೆ ಉತ್ಕೃಷ್ಟ, ಶ್ರೇಷ್ಠ ಅಂದ್ರೆ ಗೀಯಂತೆ ಅಂದ್ರೆ ಹೇಳತ್ತೆ. ಯಾರು ಹೇಳ್ತಾರೆ, ಯಾರಿಂದ ಹೇಳಿಸ್ಕೊಳ್ತಾನೆ? ಎಲ್ಲ ವೇದಗಳಿಂದ ಉತ್ಕೃಷ್ಟನಾಗೆ, ಸರ್ವೋತ್ತಮನಾಗೆ, ಸರ್ವಶ್ರೇಷ್ಠನಾಗೆ, ಗುಣಪೂರ್ಣನಾಗಿದ್ದಾನೆ ಅಂತ ಹೊಗಳಲ್ಪಡುವವನು, ತಿಳಿಯಲ್ಪಡುವವನು ನಾರಾಯಣ. ಸೊ ಉದ್ಗೀತ ಅಂದ್ರೆ ನಾರಾಯಣ. ಆಮೇಲೆ ಪ್ರತಿಹಾರ. ಪ್ರತಿಹಾರ ಅಂತ ಹೇಳುವಾಗ ಅವನು ಎಲ್ಲವನ್ನು, ಅವನು ಸ್ಥಿತಿಕಾರಕ ಅಂತ. ಪ್ರತಿಹರತಿ ಎಲ್ಲರನ್ನು ತನ್ನ ಒಳಗೆ ಇಳಕೊಳ್ಳುವ ರೀತಿಯಲ್ಲಿ, ಅಂದ್ರೆ ಅದು ಉಚ್ಚ ಸ್ಥಿತಿಗೆ ಹೋದ ಮೇಲೆ ಇಟ್ ಕಮ್ಸ್ ಡೌನ್, ಇಟ್ ಇಸ್ ಅ ವಿಡ್ರಾಯಿಂಗ್ ಬ್ಯಾಕ್ ಅಲ್ವಾ ಹಾಡಿ ಹೇಳುವಾಗಲೂ. ಸೊ ಹಾಗೇನೆ ಇವನು ಎಲ್ಲವನ್ನೂ ಎಳಕೊಳ್ಳುತ್ತಾನೆ, ತನ್ನೆಡೆಯೇ ಅವನು ಎಲ್ಲವನ್ನು ಪ್ರತಿಹಾರ ಮಾಡುತ್ತಾನೆ. ಪ್ರತಿಹಾರ ಅಂತ ಹೇಳ್ತಾರೆ, ಸ್ಥಿತಿ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ನಿಧನ ಅಂದ್ರೆ ಲಯಕರ್ತ, ಸಂಕರ್ಷಣ ಅಂತ. ಸೊ ಅನಿರುದ್ಧ ಪ್ರತಿಹಾರ ಅಂದ್ರೆ ಅನಿರುದ್ಧ, ನಿಧನ ಅಂದ್ರೆ ಸಂಕರ್ಷಣ. ಸೊ ಈ ಒಂದು ಫಾರ್ಮ್ಯಾಟ್ಲಿ ಇಟ್ ಈಸ್ ನಾಟ್ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನ ಈ ರೀತಿಯಲ್ಲಿ ಇಲ್ಲ, ನಾರಾಯಣ ಈ ರೀತಿಯಲ್ಲಿ ಇಲ್ಲ. ಸಾಮೋಪಾಸನೆಯಲ್ಲಿ ಈ ಕ್ರಮ ಬಂದು ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಅನಿರುದ್ಧ ಮತ್ತು ಸಂಕರ್ಷಣ. ದಿಸ್ ಈಸ್ ದ
ವ್ಯೂಹ, ದಿಸ್ ಈಸ್ ದ ಪ್ಯಾಟರ್ನ್, ಇದು ಒಂದು ವ್ಯೂಹ ಅಂತ. ದಶಾವತಾರ ಅಂದ್ರೆ ನಾವು ಯಾವುದೋ ಹೇಳಲ್ಲ, 10 ಅವತಾರ ಮತ್ಸ್ಯ ಕೂರ್ಮ ಅಂತ ಹಾಗೆ ಹೇಳ್ತೀವಲ್ಲ, ಹಾಗೇನೆ ಇದು ಒಂದು ಸಾಮದ ವ್ಯೂಹದಲ್ಲಿ ಪ್ರದ್ಯುಮ್ನ, ಈ ಪ್ರದ್ಯುಮ್ನ ಒಂದೊಂದು ರೀತಿಯಿಂದ ಇರುತ್ತಂತೆ. ಇದು ಒಂದು ರೀತಿ, ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಅನಿರುದ್ಧ, ಸಂಕರ್ಷಣ, ಇದು ಪಂಚಸಾಮದ ವಿಭಾಗ. ಈ ಪಂಚಸಾಮವನ್ನ ಇಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಯಾವ್ಯಾವ್ದಲ್ಲಿ ಇದಾರೆ ಇವನು ಅಂತ ಹೇಳುವಾಗ, ಪ್ರದ್ಯುಮ್ನನಿಂದ ಶುರು ಮಾಡೋದಿಲ್ಲ ದಾಸರು ನಾರಾಯಣನಿಂದ ಶುರು ಮಾಡ್ತಾರೆ. ನಾರಾಯಣ ಮೂಲ ರೂಪ, ಅವನಿಂದಲೇ ಎಲ್ಲವೂ ಬಂತು. ಸೊ ಅದು ಏನು ನಮ್ಗೆ ಬೇಕಾದ ಅಂಶ ಏನು ಇಲ್ಲಿ ಬೇಕಾದ ಅಂಶ, ದೇವನು ಉತ್ಕೃಷ್ಟನಾಗೆ ಸರ್ವೋತ್ತಮ, ಹರಿ ಸರ್ವೋತ್ತಮ. ಅದೇ ತಾನೆ ಇಲ್ಲಿ ತಿಳ್ಕೊಳ್ಳಬೇಕಾದ ವಿಷಯ ಏನು, ಇಲ್ಲಿ ಹರಿ ಸರ್ವೋತ್ತಮ, ಅದು ತಿಳಿಯಬೇಕಾದ ವಿಷಯ. ವಾಯು ಜೀವೋತ್ತಮ ಹಿಂದಿನ ಪದ್ಯದಲ್ಲಿ ಆಯ್ತಲ್ಲ, ಪ್ರಾಣರೊಳಗೆ ಇದ್ದು ಎಲ್ಲ ಮಾಡುತ್ತಾನೆ, ಆ ಪಂಚಪ್ರಾಣರಲ್ಲಿ ನಿಂತು ಪೋಷಣೆ ಮಾಡ್ತಾನೆ, ಪಂಚಪ್ರಾಣರಲ್ಲಿ ನಿಂತು ನಮಗೆ ಅವಿದ್ಯೆಯನ್ನ ತೆಗಿತಾನೆ, ವಿದ್ಯೆಯನ್ನ ಕೊಡ್ತಾನೆ. ಅವಿದ್ಯೆ ಎಲ್ಲ ತೆಗೆಯೋದು ಅದು ನೋಡಿದ್ದೀವಲ್ಲ, ಅದು ಮುಖ್ಯ. ಸೊ ಹರಿ ಸರ್ವೋತ್ತಮ ತಿರುಗನು ಹೇಳೋದಿದ್ದು, ಹರಿ ಸರ್ವೋತ್ತಮ ಯಾಕೆ ಚಿಂತನೆ, ಫಸ್ಟ್ ಆ ಹೆಸರು ಹೇಳುವಂತೆ ಉದ್ಗೀತ. ಸೊ ಅದನ್ನಿಂದ ಶುರು ಮಾಡಿದ್ದಾರೆ. ನಮಗೆ ನಮ್ಮ ಇದು ಅನುಸಂಧಾನ ಅಂತ ಹೇಳ್ತೀವಲ್ಲ, ಅನುಸಂಧಾನಕ್ಕೆ ನಮಗೆ ಹೇಗೆ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಗೋವುಗಳು ಉದ್ಗೀತ ಅಂದ್ರೆ ಆಕಳಲ್ಲಿ ನಿಂತು ಆಕಳಿಂದ ನಮ್ಗೆ ಎಲ್ಲ ಪ್ರಯೋಜನವಾಗತ್ತೆ. ಗೋವು ಅಂದ್ರೆ ಗಚ್ಚತಿ ಸರ್ವತ್ರ ಪ್ರಯೋಜನೇನ, ಶಬ್ದಕ್ಕೆ ಇದು ಒಂದೇ, ಎಲ್ಲವೂ ಓಡಾಡುತ್ತೆ. ಇದ್ರೂ ಇದು ಆಕಳು ಅದು ಓಡಾಡುವುದು ಮಾತ್ರ ಇಲ್ಲ, ಅದರಿಂದ ಏನೇನು ಮಲ ಮೂತ್ರ ಏನೇನು ಅಂದ್ರೆ ಆ ಕಾಲದಲ್ಲಿಂದ ಕಪಿಲ ಗೋವನ್ನ ಹೇಳ್ತಾರೆ. ಈ ಕಾಲಕ್ಕೆ ತಕ್ಕಂತೆ ಅದು ಏನ್ ತಗೊಳುತ್ತೋ ಅದು ಇನ್ಪುಟ್ ಹಾಗೆ ಔಟ್ಪುಟ್ ಹಾಗೆ ಇರುತ್ತೆ. ಅದಕ್ಕೆ ಇಲ್ಲಿ ಒಂದು ಶಬ್ದವನ್ನ ಬಳಸಿದ್ದಾರೆ, ಅವಿ ಅಂತದ್ದು. ಕುರಿಗೆ ಅವಿ ಅಂತಾರೆ. ಅವಿ ಅಂತ ಆ ಶಬ್ದವನ್ನ ವ್ಯಾಖ್ಯಾನಕಾರ ಹೇಳ್ತಾರೆ. ಎಲ್ಲ ಆ ಗೋವುಗಳಳು ಅಂತ ಹಾಕೊಳ್ಳಿ, ಹೀಗನು ಹಾಕ್ಕೋಬೇಕಂದ್ರೆ, ಯಾಕಂದ್ರೆ ಈ ಗೋವುಗಳಲ್ಲಿ ಏನೋ ಇದಾನೆ. ಆ ಗೋವುಗಳು ಅಂದ್ರೆ ಆ ಕಾಲದಲ್ಲಿ ಆ ವಿಶೇಷ ಗೋವುಗಳಿತ್ತು. ಆ ವಿಶೇಷ ನಂದಿನಿ ಇದೆಲ್ಲ ಹೇಳ್ತಾರಲ್ಲ, ಕಾಮಧೇನು ಇದೆಲ್ಲ ಹೇಳ್ತಾರಲ್ಲ, ಸುರಭಿ ಇದೆಲ್ಲ ಹೇಳ್ತಾರೆ, ವಿಶೇಷ ಗೋವುಗಳು. ಆ ಕಾಲದಲ್ಲಿ ಅದನ್ನ ಬಳಸ್ತಾ ಇದ್ರು. ಈ ಕಾಲದಲ್ಲಿ ಎಲ್ಲ ಅಡಲ್ಟ್ರೇಷನ್ ಆಗ್ಬಿಟ್ಟಿದೆ. ಸೊ ಆ ಗೋವುಗಳು, ಯಜ್ಞಕ್ಕೆ ಬಳಸ್ತಾ ಇರುವಂತ ಆ ಗೋವುಗಳಲ್ಲಿ ಉದ್ಗೀತ ನಾಮಕನಾಗೆ ಭಗವಂತ ನಿಂತಿದ್ದಾನೆ, ಸರ್ವೋತ್ತಮನಾಗೆ ಸರ್ವಶ್ರೇಷ್ಠನಾಗೆ ನಿಂತಿದ್ದಾನೆ. ಆಮೇಲೆ ಪ್ರಸ್ತಾವ ನೋಡಿದಿಲ್ಲ, ಪ್ರಸ್ತಾವ ಹಿಂಕಾರ ನೋಡಿದೀವಿ ನೋಡಿ, ಹಿಂಕಾರ ಪ್ರಸ್ತಾವ. ಇಲ್ಲೇನೋ ಫಸ್ಟ್ ಪ್ರಸ್ತಾವನ್ನ ಹೇಳಿ ಆಮೇಲೆ ಹಿಂಕಾರ. ಆರ್ಡರ್ ಸ್ವಲ್ಪ ಚೇಂಜ್ ಯಾಕೆ ಮಾಡ್ತಾರಂದ್ರೆ ಆ ಚಿಂತನೆಗೆ ಬರಬೇಕು ಅಂತ. ಫಸ್ಟ್ ದೇವರು ಸರ್ವೋತ್ತಮ, ಅದು ಆಕಳಲ್ಲಿ ಇದ್ದಾನೆ. ಇವತ್ತು ಗೋವತ್ಸದಾಸಿ ಮಾಡಿದಾಗ ಉದ್ಗೀತ ಎಂಬ ಹೆಸರಿನಿಂದ ಭಗವಂತ ವಿಶೇಷವಾಗಿ ಆ ಆಕಳಲ್ಲಿ ನಿಂತಿದ್ದಾನೆ. ನಮಗೆ ಈ ಕಾಲದಲ್ಲಿ ಈ ಆಕಳೇ ಬಂದಿದೆ. ಸೊ ಆ ಆಕಳಿಗೆ ನೀವು ಪ್ರೀತಿಯಿಂದ ಏನೋ ಗೋಗ್ರಾಸ ಇಡ್ತೀರೋ, ಆ ಮನಸ್ಸಿನಿಂದ ಗೋಗ್ರಾಸ ಸಮರ್ಪಣೆ ಮಾಡ್ತೀರೋ, ವಿಗ್ರಹ ಇಟ್ಟುಕೊಂಡು ಗೋಗ್ರಾಸ ಇರೋದೆಲ್ಲ ಒಂದು ತುತ್ತು ನೀರನ್ನ ಹಾಕ್ತೀವಿ, ಗೋಗ್ರಾಸ ಇಡ್ತೀವಿ. ಆವಾಗ ಥಾಟ್ ಶುಡ್ ಬಿ ದಿಸ್, ಆ ಗೋವಿನಲ್ಲಿ ಭಗವಂತ ಸರ್ವೋತ್ತಮನಾಗೆ ಸರ್ವಶ್ರೇಷ್ಠನಾಗೆ ಉದ್ಗೀತ ಎಂಬ ಹೆಸರಿನಿಂದ ಇದ್ದಾನೆ ಅಂತ ಮಾಡ್ಬೇಕಂತ. ಅದಕ್ಕೆ ಫಲ ಹೇಳ್ತಾ ಏನೋ ಕೊನೆಯಲ್ಲಿ ಹೇಳ್ತಾರೆ, ನಮ್ಗೆ ಜಾಮಕ್ಕೆ ನೆನೆಯವರಿಗೆ 5 ದಿವಸನು ಜನ್ಮಗಳ ನಮ್ಗೆ ನಮ್ಗೆ ಜನ್ಮ ಬರೋದಿಲ್ಲ ಅಂತೆಲ್ಲ, ನಮ್ಗೆ ಸತ್ಯವಾಗಿ ಜನ್ಮಗಳು ಅನೇಕ ಬರ್ತಾನೆ ಇರುತ್ತೆ. ಆದ್ರೆ ನೀಚ ಜನ್ಮಗಳು ಇರುತ್ತೆ ನೋಡಿ, ಆ ನೀಚ ಜನ್ಮಗಳನ್ನ ತೆಗೆದು ಬಿಡ್ತಾನೆ ನಮಗೆ. ಕೊನೆಯಲ್ಲಿ ಏನ್ ಹೇಳ್ತಾರೆ, ಪಂಚ ಸಾಮವ ಜಾವಕ್ಕೆ ನಂತರ ಕಂಟಿನ್ಯೂಸ್, ನಮಗೆ ಕಂಟಿನ್ಯೂಸ್ ಯಾಮಕ್ಕೆಲ್ಲ ಆಗೋದಿಲ್ಲ. ಒಂದು ದಿವಸಕ್ಕೆ ಯಾವಾಗಲೂ ಒಮ್ಮೆ ನೆನಪು ಬರುತ್ತಲ್ಲ, ಏನೋ ನೋಡ್ತೀವಿ, ಹಾಲು ಕುಡಿತೀವಿ, ಮೊಸರು ಹಾಕ್ಕೊಳ್ತೀವಿ, ತುಪ್ಪ ಬಳಸ್ತೀವಿ, ಏನೋ ನಾವು ಮಾಡ್ತೀವಲ್ಲ, ಆ ಪೂಜೆ ಮಾಡ್ತೀವಿ, ಆಕಳನ್ನು ಇಟ್ಟುಕೊಂಡು ಏನೋ ಮಾಡ್ತೀವಿ, ನಾವು ಆ ವಿಗ್ರಹವನ್ನು ಇಟ್ಟುಕೊಂಡು ಮಾಡ್ತೀವಿ. ಆವಾಗ ನೆನಪು ಒಮ್ಮೆ ಬಂದ್ರೆ ನಮ್ಗೆ ಉದ್ಧಾರ ಆಗತ್ತೆ. ನೆನೆವರೆಗೆ
ನೀಚ ಜನ್ಮಗಳು, ಅನೇಕ ಕರ್ಮ, ಕೆಟ್ಟ ಕರ್ಮಗಳನ್ನು ಮಾಡಿದ್ದೀವಿ, ಏನು ಹುಳ ಉಪಟ ಏನೇನು ನೀಚ ಜನ್ಮಗಳು ಬರ್ತಾರ. ಮನುಷ್ಯ ಜನ್ಮ ಬಂದು ದೇವರಿಲ್ಲ ಅಂತ ಏನು ನಾವು ನೆಕ್ಸ್ಟ್ ಜನ್ಮ ಬಂದು ದೇವರೇ ಇಲ್ಲ ಅಂತ ನಾಸ್ತಿಕವಾದವನ್ನ ದೇವರನ್ನೇ ಡಿನೈ ಮಾಡಿ ಅದು ಬರಬಹುದು, ನಮಗೆ ಹಿಂದೆ ಬಂದಿರುತ್ತೆ, ಮುಂದೆ ಬರಬಹುದು. ಅಂಥ ನೀಚ ಜನ್ಮಗಳನ್ನು ತೆಗೆದು ಬಿಡ್ತಾನಂತ ಚಿಂತನೆ ಮಾಡಬೇಕು. ಇದನ್ನ ನೆಕ್ಸ್ಟ್ ಕ್ಲಾಸ್ಲಿ ಇನ್ನೂ ಸ್ವಲ್ಪ ನೋಡೋಣ, ಪೂರ್ತಿ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ.